ಎಲ್ರಿಗೂ ಕಿಚನ್ ರೆಸಿಪಿಗೆ ಸ್ವಾಗತ. ನೋಡಿ, ಇವತ್ತು ನಾವು ಪಾಂಪ್ಲೆಟ್ ಫ್ರೈ ಮಾಡೋಣ. ನೋಡಿ, 2 kg ಇದೆ ಇದು ಮೀನು ಫ್ರೈ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಹೇಳಿದ್ನಲ್ಲ, ನಾನು ಮುಂಚೆ ನಾನು ವೀಡಿಯೋದಲ್ಲಿ ಹೇಳಿದ್ದೆ, ನಾವು ಕಸ್ಟಮರಿಗೂ ನಾವು ಫ್ರೈ ಮಾಡಿಕೊಡ್ತೀವಿ ಅಂತ. ಫ್ರೈ ಸಾಂಬಾರೆಲ್ಲ ಮಾಡಿಕೊಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಪೀಸು, ಎಷ್ಟು ದೊಡ್ಡದಾಗಿ. ಇದು ತುಂಬ ಕಾಸ್ಟ್ಲಿ, ಆದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮುಳ್ಳೆಲ್ಲ ತಿನ್ಬೋದು. ಇದಕ್ಕೆ ನೋಡಿ, ನಾನು ಉಪ್ಪು ಹಾಕಿ ಸ್ವಲ್ಪ ವಾಶ್ ಮಾಡ್ಕೊತೀನಿ. ಉಪ್ಪು ಹಾಕಿ ಒಂದು 5 ನಿಮಿಷ, ಒಂದು 1/4 ಗಂಟೆ ನೆಂದರೂ ಪರವಾಗಿಲ್ಲ. ಆಮೇಲೆ ತೊಳೆದ್ಬಿಟ್ಟು ಮಸಾಲೆ ಹಾಕೋಣ. ಅದಕ್ಕೆ ಬೇಕಾಗಿರೋದು ನೋಡಿ, ಮಸಾಲೆ ತೋರಿಸ್ತೀನಿ ನಾನು. ನೋಡಿ, 2-3 ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ನೋಡಿ, 2 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಮೊಟ್ಟೆ. ಸ್ವಲ್ಪ ಅದು ಮಸಾಲೆ ಹಿಡೀಲಿ ಅಂತ ನಾನು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಮೊಟ್ಟೆ ಹಾಕಿದ್ರೆ ಹಿಡಿಯುತ್ತೆ. ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರ ಜೊತೆ ನೋಡಿ, ಖಾರ ಸಾಕಾಗಿಲ್ಲ ಅಂದರೆ ನಾನು ಈ ಪೌಡ್ರು, ಇದು ತುಂಬ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ಮಸಾಲ ಕಿಂಗ್ಸ್ ಅಂದರೆ ಸಿಗುತ್ತೆ. ಇದು ಫಿಶ್ ಅಂಗಡಿಲೆಲ್ಲ ಸಿಗುತ್ತೆ, ನಮ್ಮ ಅಂಗಡಿಲೇ ಸಿಗುತ್ತೆ ಫಿಶ್ ಅಂಗಡಿಲಿ. ನೋಡಿ, ನಾವು ಮೀನೆಲ್ಲ ಮಾಡಿಕೊಡ್ತೀವಿ, ಅದಕ್ಕೆ ನಮ್ಮ ಹತ್ರನೇ ತಗೊಂಡು ಇಲ್ಲೇ ಮಾಡಿಸ್ಕೋತಾರೆ ಮೀನೆಲ್ಲ ಫ್ರೈ. ಇದು ಫ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ. ಇದು ಒಂದು ಸಲ ನೀವು ಟ್ರೈ ಮಾಡಿ. ಇದು ಪಾಕಿಟ್ ತೋರಿಸಿದ್ದೀನಿ ನೋಡಿ. ಇದು ಯಾವ ಅಂಗಡಿಲಿ ಕೇಳಿದ್ರೂ ಸಿಗುತ್ತೆ, ಫಿಶ್ ಅಂಗಡಿಲಿ. ನೋಡಿ, ನಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಇದು ಉಪ್ಪಲ್ಲಿ ಫಸ್ಟೇ ನೆನೆಸಿದ್ದೇನಲ್ಲ ನಾನು. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ನಾವು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ 1 ಮೊಟ್ಟೆ ಹಾಕೋಣ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ ನಾನು ರುಬ್ಬೋದಕ್ಕೆ. ನೋಡಿ, ಅಚ್ಚ ಖಾರದ ಪುಡಿ. ಖಾರ ಸಾಕಾಗಿಲ್ಲ ಅಂದರೆ ಆ ಪೌಡ್ರ್ ತಗೋಬೇಕು. ನೋಡಿ, ಕಾರ್ನ್ಫ್ಲವರು. ನೋಡಿ, ನಾನೆಲ್ಲ ಕ್ಲೀನಾಗಿ ಕೈಯಲ್ಲೇ ಕಲಿಸ್ಕೋಬೇಕಿದ. ಮೊಟ್ಟೆ ಹಾಕಿದ್ದೀವಲ್ಲ, ಅದೆಲ್ಲ ಕಡೆ ಹಾಕಬೇಕು. ಕ್ಲೀನಾಗಿ ಕಲಸೋಣ ಎಲ್ಲ ಕಡೆ. ಕೈಯಲ್ಲಿ ಕಲಿಸಿದ್ರೆ ಅದು ಚೆನ್ನಾಗಿ ಹಿಡಿಯೋದು ಮಸಾಲೆ. ನೋಡಿ, ಇದೆಲ್ಲ ಕಲಸಿದ ಮೇಲೆ ನಾನು ಆ ಪೌಡ್ರ್ ಹಾಕ್ತೀನಿ, ತೋರಿಸಿದ್ನಲ್ಲ ಪಾಕಿಟ್ಟು ಕಿಂಗ್ಸ್, ಅದನ್ನು ಹಾಕ್ತೀನಿ. ನೋಡಿ, ಕ್ಲೀನಾಗಿ ಕಲಸಿದ್ದೀನಿ. ನಾವು ಇದು ಆ ಪುಡಿ ಹಾಕೊಳ್ಳೋಣ ಇವಾಗ. ನಿಮಗೆ ಖಾರ ಬೇಕಂದ್ರೆ ಹಾಕ್ರಿ, ಇಲ್ಲಾಂದರೆ ಖಾರ ಪುಡಿನೇ ಸಾಕು. ಅವ್ರಿಗೆ ಖಾರ ಜಾಸ್ತಿ ಬೇಕಂತೆ, ಅದಕ್ಕೋಸ್ಕರ ನಾನು ಈ ಪೌಡ್ರೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. 1800 ರೂಪಾಯಿ kg. ಅದು ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರುತ್ತೆ ಇದು ಪಾಂಪ್ಲೆಟ್ಟು. ತಿಂದಿದ್ದವ್ರಿಗೆ ಗೊತ್ತಿರುತ್ತೆ. ಆ ಕಡೆ ಕರಾವಳಿ ಕಡೆಯವ್ರಿಗೆ, ಈ ಕಡೆ ಎಲ್ಲರೂ ತಿಂತಾರೆ ಇವಾಗ ಸಮುದ್ರ ಮೀನು. ಕೆರೆ ಮೀನು ಯಾರೂ ಇಷ್ಟಪಡಲ್ಲ ಇವಾಗ, ಜಾಸ್ತಿ ಸಮುದ್ರ ಮೀನೇ ತಿನ್ನೋದು ಇವಾಗ ಎಲ್ಲರೂ. ಸಮುದ್ರ ಮೀನಲ್ಲಿ ಎಲ್ಲ ಒಂದು ವಿಟಮಿನ್ಸ್ ಥರ ಇರುತ್ತೆ ಮೀನಲ್ಲಿ. ಅದರಲ್ಲೂ ಮತ್ತಿ ಮೀನಲ್ಲಿ ತುಂಬ ಒಳ್ಳೆಯದು. ಮತ್ತಿ ಮೀನು ಮುಳ್ಳು ಜಾಸ್ತಿ ಇದ್ರೂ ತುಂಬ ಒಳ್ಳೆ ಮೀನದು. ಅದೇ ಕಮ್ಮಿ ರೇಟು, ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದದು. ಮತ್ತಿ ಮೀನು ಒಂದು ದಿವಸ ಮಾಡಿ ತೋರಿಸ್ತೀನಿ ನಾನು. ಇವಾಗ ಮೀನು ಕಮ್ಮಿ ಬರ್ತಾ ಇರೋದು, ಇವಾಗ ಮಳೆಗಾಲ ಅಲ್ವಾ, ಅದಕ್ಕೆ ಹಿಡಿಯೋದು ಕಮ್ಮಿ. ಇವಾಗ ರೇಟು ಜಾಸ್ತಿ ಇವಾಗ. ಇಲ್ಲಾಂದರೆ ಇದು 800 ರೂಪಾಯಿ kg, 1000 ರೂಪಾಯಿ ಇರುತ್ತೆ. ಇವಾಗ ನೋಡಿ, ಎಷ್ಟು ತುಂಬ ರೇಟು ಜಾಸ್ತಿ. ನಾವು ಮಾಡಿದ್ದಕ್ಕೆ ಇದು 500 ರೂಪಾಯಿ, ಇಲ್ಲಾಂದರೆ 700 ರೂಪಾಯಿ ಹಿಂಗೆಲ್ಲ ಕೊಡ್ತಾರೆ ನಾವು ಫ್ರೈ ಮಾಡಿಕೊಟ್ರೆ. ನೀವು ಬೇಕಾದರೆ ಫ್ರೈ ಮಾಡೋಕ್ಕೆ ಹೇಳಿದ್ರೆ ನಾವು ಮನೇಲಿ ಮಾಡಿಕೊಡ್ತೀವಿ. ನೋಡಿ, ಇದೆಲ್ಲ ಕಲಸಾಗಿದೆ. ನಾನು ಹಿಂಗೆ ಮುಚ್ಚಿಡ್ತೀನಿ. ಒಂದು 4 ಅವರ್ ಆದಮೇಲೆ ಫ್ರೈ ಮಾಡಬೇಕು. ಇಲ್ಲ, ನೀವು ಆವಾಗಲೇ ಮಾಡ್ಕೊಬೋದು. ಇದು ಅವ್ರಿಗೆ ಲೇಟಾಗಿ ಬೇಕಂತ, ಅದಕ್ಕೋಸ್ಕರ ನಾನು ಲೇಟಾಗಿ ಫ್ರೈ ಮಾಡ್ತೀನಿ. ಅವಾಗ ತುಂಬ ಚೆನ್ನಾಗಿ ಮಸಾಲೆನೂ ಎಳೆದಿರುತ್ತೆ, ಚೆನ್ನಾಗಿ ಇಟ್ಕೊಂಡಿರುತ್ತೆ. ಆಮೇಲೆ ನಾನು ಮಾಡುವಾಗ ಮತ್ತೆ ತೋರಿಸ್ತೀನಿ. ಇದು ನನಗೆ ಮುಚ್ಚಿಟ್ಟೆ. ನೋಡಿ, ಮಸಾಲೆಯಿಂದ ತೆಗೆದಿದ್ದೀನಿ ಫ್ರಿಜ್ಜಿಂದ. ನಾವು ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ರವೆ ಹಾಕ್ಬಿಟ್ಟು ಫ್ರೈ ಮಾಡೋಣ. ಇದು ತೋರ್ಸ. ಮುಚ್ಚಿಡೋಣ, ಬೇಗ ನಿಧಾನಕ್ಕೆ ಸಣ್ಣ ಉರಿದು ಊಟ ಮಾಡ್ಕೊಳ್ಳೋಣ. ಇದು ಎಣ್ಣೆ ಹಾಕಿದ್ರೆ
ರೆಡಿಯಾಗಿದೆ. ಟೇಸ್ಟಿಯಾಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರಿಗೂ. ಬಾಯ್ ಬಾಯ್.